ಅರಿಪದಿರ್ದೊಡೆ ಕೊಂದಂ ಮಕ್ಕಳಿಗೆ ತಂದೆ ಬಾಲ್ಯದೊಳಕ್ಕರ ವಿದ್ಯೆಗಳನ್ನು ಅರಿಪದಿರ್ದೊಡೆ ಕೊಂದಂ ಲಕ್ಕಧನಮಿರಲು ಕೆಡುಗುಂ ಚಿಕ್ಕಂದಿನ ವಿದ್ಯೆ ಪೊರಗುಂ ಚೂಡಾರತ್ನ ಲಕ್ಕಧನಮಿರಲು ಕೆಡುಗುಂ ಚಿಕ್ಕಂದಿನ ವಿದ್ಯೆ ಪೊರಗುಂ ಚೂಡಾರತ್ನ ನಾಟಿರಾಗಂ. ಮೊದಲನೆಯ ಪದ್ಯದಲ್ಲಿ ಮಕ್ಕಳಿಗೆ ಯಾರು ಯಾವಾಗ ಹೇಗೆ ವಿದ್ಯೆಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಮಕ್ಕಳಿಗೆ ತಂದೆಯಾಗಲಿ ತಾಯಿಯಾಗಲಿ ಬಾಲ್ಯದಲ್ಲೇ ವಿದ್ಯೆಯನ್ನು ಹೇಳ್ಕೊಡ್ಬೇಕು. ಬಾಲ್ಯ ಬಹಳ ಮಹತ್ವದ್ದು. ಲಕ್ಷ ಲಕ್ಷ ಹಣ ಇದ್ದು ಏನ್ರಿ ಪ್ರಯೋಜನ? ಚಿಕ್ಕವರಿಗೆ ವಿದ್ಯಾಭ್ಯಾಸ ಇಲ್ಲದೆ ಇರ್ತಕ್ಕಂಥ ಮಗುವಿಗೆ ಹಣವನ್ನ ಬಳಸೋದು ಹೇಗೆ ಅಂತ ಗೊತ್ತಾಗುತ್ತಾ? ಬೆಳೆಸೋದು ಹೇಗೆ ಅಂತ ಗೊತ್ತಾಗುತ್ತಾ? ಬಳಸೋದು ಗೊತ್ತಾಗಲ್ಲ, ಬೆಳೆಸೋದು ಗೊತ್ತಾಗಲ್ಲ. ಚಿಕ್ಕ ವಯಸ್ಸಿನಲ್ಲೇ ವಿದ್ಯಾಭ್ಯಾಸ ಮಾಡಿದ್ರೆ ಅದು ಕೊನೆ ತನಕನೂ ಅವರನ್ನು ಕಾಪಾಡ್ತಾನೇ ಇರತ್ತೆ. ಚೂಡಾರತ್ನ ಬರೆಯದ ಕೈ ಬಂಧುಗಳಂ ಪೊರೆಯದ ಕೈ ಸುತರನೆತ್ತಿಕೊಂಡಾಡದ ಕೈ ಬರೆಯದ ಕೈ ಬಂಧುಗಳಂ ಪೊರೆಯದ ಕೈ ಸುತರನೆತ್ತಿಕೊಂಡಾಡದ ಕೈ ಕರೆದುಬುದರ್ಗಿಯದ ಕೈ ಕರೆದುಬುದರ್ಗಿಯದ ಕೈ ಮರಗೈ ಮರುಳ್ಗೈಗಳಂತೆ ಚೂಡಾರತ್ನ ನಾಟಿರಾಗಂ. ಇನ್ನು ಎರಡನೇ ಪದ್ಯದಲ್ಲಿ ಓದೋದ್ರ ಜೊತೆಗೆ ಬರೆಯಬೇಕಲ್ವಾ ಅಂತ ಹೇಳ್ತಾರೆ. ಬರೆಯೋದಕ್ಕೆ ಸಾಧನ ಯಾವುದು? ಕೈ. ಬಂಧುಗಳನ್ನ ಆದರಿಸಿ ಸತ್ಕರಿಸಿ ಅವರಿಗೆ ಧಾರಾಳವಾಗಿ ನೀಡ್ತಕ್ಕಂಥದ್ದು ಯಾವುದು? ಅದು ಕೂಡ ಕೈ. ಕೈ ಇಲ್ಲದೆ ಇರೋರು ಯಾರಾದರೂ ಮಕ್ಕಳನ್ನ ಎತ್ಕೊಂಡಿರೋದನ್ನ ನೋಡಿದ್ದೀರಾ? ಇಲ್ಲ. ಮಕ್ಕಳನ್ನ ಎತ್ಕೊಳ್ಳೋಕ್ಕಾಗುತ್ತೆ? ಇಲ್ಲ. ಈ ಕೈಯಿಂದ ನಾವು ಯಾವ ಕೆಲಸನೂ ಮಾಡದೆ ಹೋದ್ರೆ ಇದು ಕೈಯಲ್ಲ ರೀ, ಮರದ ಕೈ, ಪಿಶಾಚಿ ಕೈ ಕಣ್ರಿ ಇದು. ಚೂಡಾರತ್ನ ಓದದ ಬಾಯ್ ಅಮೃತ ನವ ಮೋದದ ಬಾಯ್ ಸಜ್ಜನರ್ಕಳಂ ಪ್ರಿಯದಿಂದಂ ಆದರಿಸದ ಬಾಯದುತ ಮೇದಿನಿಯೊಳು ಬಿಲದ ಬಾಯ ಚೂಡಾರತ್ತ ಓದದ ಬಾಯ್ ಅಮೃತ ನವ ಮೋದದ ಬಾಯ್ ಸಜ್ಜನರ್ಕಳಂ ಪ್ರಿಯದಿಂದಂ ಆದರಿಸದ ಬಾಯದುತ ಮೇದಿನಿಯೊಳು ಬಿಲದ ಬಾಯ ಚೂಡಾರತ್ನ ಮೋಹನ ರಾಗಂ. ನಾವು ಬರೆಯೋದಕ್ಕೆ ಸಾಧನೆ ಕೈ ಏನ್ವಿ, ಹಾಗಾದ್ರೆ ಓದೋದಕ್ಕೆ ಸಾಧನೆ ಯಾವುದು? ಬಾಯಿ ತಾನೆ ಮಾಡಬೇಕು. ಪಂಚಭಕ್ಷ ಪರಮಾನ್ನ ಮಾಡಿ ಅಮೃತಾನ್ನ ಮಾಡಿ ಅದನ್ನ ಬಾಯಿಗೆ ಎಳ್ದೆ ಹೋದ್ರೆ ಏನ್ರಿ ಪ್ರಯೋಜನ? ಅದನ್ನ ತಿಂದು ಸವಿ ನೋಡಿ ಮಾಡಿದವರಿಗೆ ತುಂಬಾ ಚೆನ್ನಾಗಿತ್ತು, ತುಂಬಾ ರುಚಿಯಾಗಿತ್ತು ಅಂತ ಹೇಳ್ಬೇಕಲ್ವೇ? ಸಜ್ಜನರು ಬಂದಾಗ, ಅತಿಥಿಗಳು ಬಂದಾಗ, ವಿದ್ವಾಂಸರು ಬಂದಾಗ ಮನೆಗೆ ಅವರಿಗೆ ಧಾರಾಳವಾಗಿ ಮಾತಾಡಿಸಿ
ದಕ್ಷಿಣಾದಿಗಳನ್ನು ನೀಡುವಂತಹ ಕೆಲಸ ಯಾರಿದು? ಬಾಯಿದೆ ತಾನೆ. ಇದ್ಯಾವುದನ್ನು ಮಾಡದೆ ಹೋದ್ರೆ ಇದು ಬಾಯಲ್ಲ ರೀ, ಅಲ್ಲಲ್ಲಿ ಬಿಲೆಗಳಿರ್ತಾವಲ್ಲ ಅದ್ರ ಬಾಯಿ, ಅಷ್ಟೇ ಇದಕ್ಕೆ ಬೆಲೆ. ಚೂಡಾರತ್ನ. ವಿದ್ಯೆಯೇ ಮಾತಾ ಪಿತರು, ಬುದ್ಧಿಯೇ ಸೋದರರು, ವಿನಯ ವಚನವೇ ನಂಟಂ, ಅದ್ವಾನ ಹಿಮ್ಮಿ ಸುಖದಿಂದಿದ್ದೊಡೆ, ತನ್ನೂರು ಕೇಳ ಚೂಡಾರತ್ನ. ವಿದ್ಯೆಯೇ ಮಾತಾಡಿದರು, ಬುದ್ಧಿಯೇ ಸೋದರರು, ವಿನಯ ವಚನವೇ ನಂಟಂ, ಅದ್ವಾನ ಹಿಂಗಿ ಸುಖದಿಂದಿದ್ದೊಡೆ, ತನ್ನೂರು ಕೇಳ ಚೂಡಾರತ್ನ. ಮೋಹನ ರಾಗ. ನಾವು ಎಲ್ಲೆಲ್ಲೋ ಹೋಗ್ತೇವೆ, ಕಾಶಿಗೆ ಹೋಗ್ತೇವೆ, ಅಯೋಧ್ಯೆಗೆ ಹೋಗ್ತೇವೆ, ಕನ್ಯಾಕುಮಾರಿಗೆ ಹೋಗ್ತೇವೆ. ಇಲ್ಲೆಲ್ಲ ಹೋದಾಗ ನಮ್ಮಲ್ಲಿ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಪ್ರೀತಿಯ ಮಾತಿಲ್ಲ ಅಂದ್ರೆ ಯಾರ್ರಿ ನಮ್ಮನ್ನು ಕೇಳ್ತಾರೆ? ಅದಕ್ಕೆ ಕವಿ ವಿದ್ಯೆಯೇ ಮಾತಾ ಪಿತ ಅಂತ ಹೇಳಿದ್ದಾನೆ, ಬುದ್ಧಿಯೇ ಸಹೋದರರು ಅಂತನೂ ಹೇಳಿದ್ದಾನೆ. ಒಳ್ಳೆಯ ಪ್ರೀತಿಯ ಮೃದುವಾದ ಮಧುರವಾದ ವಿನಯದ ಮಾತೆ ನೆಂಟ. ಕಷ್ಟಗಳನ್ನೆಲ್ಲ ಕಳೆದು ಸುಖದಿಂದ ಎಲ್ಲಿರ್ತಾನೋ ಅದೇ ತನ್ನೂರು ಕಣ್ರಿ. ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ತನ್ನೂರು ಅಂತ ಹೇಳ್ಬೇಕು. ಚೂಡಾರತ್ನ. ಓದಿನೊಳಲ್ಲದೆ ಇಹ ಪರ ಸಾಧನ ಸಂಪತ್ತು ಮಾತು, ಅದು ಕಾರಣದಿಂದೋದುವುದು ಸಕಲ ಶ್ರುತಮಂಭೇಗಿತಳವಪ್ಪುದಂತೆ. ಚೂಡಾರತ್ನ. ಸಕಲ ಶ್ರುತಮಂಭೇದಿಸಲು ಅಳವಪ್ಪುದಂತೆ. ಚೂಡಾರತ್ನ. ಷಣ್ಮುಖ ಪ್ರಿಯ ರಾಗ. ಈ ಪದ್ಯವನ್ನ ಕವಿ ತುಂಬಾ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾನೆ. ಪ್ರಪಂಚದ ಜ್ಞಾನ ಬೇಕು ಅಂದ್ರೆ ಓದ್ಬೇಕು ಕಣ್ರಿ, ಓದ್ಬೇಕು. ಇಂಗ್ಲಿಷ್ನಲ್ಲಿ ಹೇಳ್ತಾರಲ್ಲ, ನೋ ಶಾರ್ಟ್ ಕಟ್ಸ್ ಫಾರ್ ದ ನಾಲೆಡ್ಜ್. ಜ್ಞಾನ ಸಂಪಾದನೆಗೆ ಸಣ್ಣ ಪುಟ್ಟ ಅಡ್ಡ ರಸ್ತೆಗಳಿಲ್ಲ, ಮಹಾಪಟದಲ್ಲೇ ಹೋಗ್ಬೇಕು. ಈ ಲೋಕ ಮತ್ತು ಪರಲೋಕ ಇದೆರಡಕ್ಕೂ ಏನಾದರೂ ಒಂದು ಸಾಧನ ಸಂಪತ್ತು ಅಂತ ಇದ್ರೆ ಅದು ಓದುವುದು, ವಿದ್ಯಾಭ್ಯಾಸ, ಶಿಕ್ಷಣ. ಆದ್ದರಿಂದ ಓದ್ಬೇಕು ಅಂತೆಲ್ಲರೂ ಹೇಳ್ತಾರೆ. ನಾವು ಓದಿಲ್ಲ ಅಂದ್ರೆ ಮೂರ್ಖರಾಗ್ತೀವಿ ಅಲ್ವೇ? ಸಮಾಜ ನಮ್ಮನ್ನ ಕೀಳಾಗಿ ಕಾಣುತ್ತೆ ಅಲ್ವೇ? ಓದೋದ್ರಿಂದ ನಮಗೇನ್ ಸಿಗುತ್ತೆ? ಸಕಲ ಶ್ರುತಮಂ ಭೇದಿಸಳವಪ್ಪುದು. ಏನೇನು ಜ್ಞಾನ ರಾಶಿಗಳಿದಾವೋ ಈ ಪ್ರಪಂಚದಲ್ಲಿ ಅವೆಲ್ಲ ನಮ್ಮದಾಗುತ್ತೆ. ಚೂಡಾರತ್ನ. ತಪ್ಪುತ್ತ ಎಡಹುತ್ತ ಓದುತ್ತಿಪ್ಪನ ಬಾಯ್, ತಪ್ಪುತ್ತಡಹುತ್ತೋದುತ್ತಿಪ್ಪನ ಬಾಯ್, ಕತ್ತೆವಾಯ್ ಕಾನನವಾಯ್ತು ಕಾನನವಾಯ್ತು. ತಾಂ ಕಪ್ಪುರ ಕರಡಿಗೆ ಬಾಯುಂ, ತಪ್ಪದೆ ಓದುವನ ಬಾಯ್, ಕಪ್ಪುರ ಕರಡಿಗೆ ಬಾಯುಂ, ತಪ್ಪದೆ ಓದುವನ ಬಾಯ್. ಚೂಡಾರತ್ನ. ಷಣ್ಮುಖ ಪ್ರಿಯ ರಾಗ. ಓದುವಾಗ ಏನೇನು ಮಾಡಬಾರ್ದು ಅಂತ ಹೇಳಿದ್ದಾರೆ.
ತಪ್ಪದೆ ಎಡಹದೆ ಅಲ್ಲಲ್ಲಿ ನಿಲ್ಲಿಸದೆ ಹಾಡಿದ್ರೆ ಅದು ಬಾಯಲ್ಲ ರೀ, ಅದು ಬಾಯೇ ಅಲ್ಲ, ಅದು ಹಾಡುವ ರೀತಿನೇ ಅಲ್ಲ. ಯಾರು ಕರ್ಪೂರ ಕರಡಿಗೆ ಹೆಂಗೆ ಸುವಾಸನೆ ಕೊಡುತ್ತೋ ಹಾಗೆ ಚೆನ್ನಾಗಿ ಮೃದುವಾಗಿ ಹಾಡ್ತಾರೋ ಅವರದ್ದು ನಿಜವಾದ ಬಾಯಿ. ಚೂಡಾರತ್ನ. ಉಕ್ಕದೆ ಬಿಕ್ಕದೆ ಲಿಪಿಯಂ ನೆಕ್ಕದೆ ತಡವರಿಸದೆ ಎಡಹದೆ ಪದವಿಟ್ಟಕ್ಕರ ಬಡಿದಯೊಳೋದುವುದು ಅಕ್ಕರಿಗರ ಮಾರ್ಗವಂತೆ. ಚೂಡಾರತ್ನ. ಉಕ್ಕದೆ ಬಿಕ್ಕದೆ ಲಿಪಿಯಂ ನೆಕ್ಕದೆ ತಡವರಿಸದೆ ಎಡಹದೆ ಪದವಿಟ್ಟಕ್ಕರ ಬಡಿದಯೊಳೋದುವುದು ಅಕ್ಕರಿಗರ ಮಾರ್ಗವಂತೆ. ಚೂಡಾರತ್ನ. ಹಂಸಧ್ವನಿ ರಾಗಂ. ಈ ಪದ್ಯದಲ್ಲಿ ಓದುವಾಗ ಏನೇನ್ ಮಾಡಬಾರ್ದು ಅಂತಾನೆ ಹೇಳಿದಾನೆ ಕವಿ. ಉಕ್ಕದೆ ಬಿಕ್ಕಳಿಸದೆ ಲಿಪಿಯನ್ನ ಪುಟವನ್ನ ನೆಕ್ಕಿ ತೆಗೆಯದೆ ಅಕ್ಷರವನ್ನ ನುಂಗ್ ಹಾಕಿ ಯಾರು ಹಾಡ್ತಾರೋ ಅವ್ರದ್ದು ಬಾಯೇ ಅಲ್ಲ. ಯಾರು ಚೆನ್ನಾಗಿ ಅಕ್ಷರವನ್ನು ತಪ್ಪದೆ ಹಾಡ್ತಾರೋ ಅವರದ್ದು ಅಕ್ಕರಿಗರ ಮಾರ್ಗವಂತೆ ಅಂತಾನೆ ಕವಿ. ಅಕ್ಕರಿಗರ ಮಾರ್ಗವಲ್ಲೇ ಅಂತಾನೆ ಕವಿ. ಚೆನ್ನಾಗಿ ಹಾಡುವವರ ಮಾರ್ಗವಲ್ಲೇ ಅಂತ. ಚೂಡಾರತ್ನ. ಎಡರದೆ ತಡೆಯದೆ ತಲೆಯಂ ಕೊಡಹದೆ ಕಡುವ ಇಲಜಾಡ್ಯವೆಡಿಸದೆ ರಸಮಂ ಕೆಡಿಸದೆ ಸರ್ವರ ಚಿತ್ತ ಕೊಡಬಡಲೋದುವನೆ ಗಮಗೆ. ಚೂಡಾರತ್ನ. ಎಡರದೆ ತಡೆಯದೆ ತಲೆಯಂ ಕೊಡಹದೆ ಕಡುವ ಇಲಜಾಡ್ಯವೆಡಿಸದೆ ರಸಮಂ ಕೆಡಿಸದೆ ಸರ್ವರ ಚಿತ್ತ ಕೊಡಬಡಲೋದುವೆನೆ ಗಮಗೆ. ಚೂಡಾರತ್ನ. ಹಂಸಧ್ವನಿ ರಾಗಂ. ನೋಡಿ, ಇದು 3ನೇ ಪದ್ಯ. 3 ಪದ್ಯದಲ್ಲೂ ಕವಿ ಎಷ್ಟು ಚೆನ್ನಾಗಿ ಗಮಕಿ ಹೇಗಿರ್ಬೇಕು ಅಂತ ವ್ಯಾಖ್ಯಾನ ಮಾಡಿದ್ದಾನೆ ನೋಡಿ. ಗಮಕಿ ಇದನ್ನ ಬರೆದಂತ ಕವಿ ಒಳ್ಳೆಯ ಗಮಕಿ ಆಗಿದ್ದಿರ್ಬೇಕು, ಇಲ್ಲ ಅಂದ್ರೆ ಗಮಕಿಗಳನ್ನ ನೋಡಿದಿರ್ಬೇಕು. ಅದಕ್ಕೆ ಇಷ್ಟು ಚೆನ್ನಾಗಿ ಹೇಳಿದ್ದಾನೆ. ಎಲ್ಲೆಲ್ಲೂ ಎಡರದೆ ಅಲ್ಲಲ್ಲಿ ನಿಲ್ಲಿಸದೆ ತಲೆನ ಆಚೀಚೆ ಗುಂಡು ಹಾಕ್ದೇನೆ ನಿಧಾನವಾಗಿ ಹಾಡಿದ್ರೆ ಯಾರಿಗೂ ಜಾಡ್ಯ ಆಲಸ್ಯ ಆಗದೇ ಇರೋ ರೀತಿಯಲ್ಲಿ ಯಾರು ಹಾಡ್ತಾರೋ ಅವರೇ ನಿಜವಾದ ಗಮಕಿ ಅಂತಾನೆ ಕವಿ. ಚೂಡಾರತ್ನ. ಈ ಚೂಡಾರತ್ನ ಅಂತಕ್ಕಂಥ ಪದ ಎಷ್ಟು ಚೆನ್ನಾಗಿದೆ ನೋಡಿ. ಶಿಖಾಮಣಿ ಅಂತ ಕರೀತಾರೆ. ಒಂದು ಮಣಿಯನ್ನ ಒಂದು ಸರಕ್ಕೆ ಪದಕರತ್ನ ಅಂತ ಇರುತ್ತೆ, ಪೆಂಡೆಂಟ್ ಅಂತ ಇರುತ್ತೆ. ಆ ಸರದಲ್ಲಿ ಅದು ಬಹಳ ವಿಶೇಷವಾಗಿ ಕಾಣ್ತಾ ಇರುತ್ತೆ. ಎಲ್ಲದಕ್ಕೂ ಸಮ ಅಂದ್ರೆ ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಚೂಡಾರತ್ನ ಅಂತಕ್ಕಂಥ ಮಣಿಯನ್ನ ಭಗವಂತ ಹಣೆಯಲ್ಲಿ ಧಾರಣೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಭಾಗವತದಲ್ಲಿ ಹಿಂಗೆ ಹೇಳ್ತಾರೆ.
ಇಷ್ಟೊತ್ತು ನಮಗೆ ಗಮಕ ವಾಚನ ಮತ್ತು ವ್ಯಾಖ್ಯಾನ ಮಾಡಲಿಕ್ಕೆ ಅವಕಾಶ ನೀಡಿದ ವಿಷ್ಣು ಸೇವಾ ಸಂಸ್ಥೆಗೆ ಧನ್ಯವಾದಗಳು. ನಮಸ್ಕಾರ. ನಾವು 8 ತಿಂಗಳಿಂದ ಶ್ರೀ ಮತ್ತೂರಿನ ಸನತ್ಕುಮಾರ್ ಸೋಮಯಾಜಿಯವರಿಂದ ಗಮಕವನ್ನು ಕಲಿಯುತ್ತಿದ್ದೇವೆ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ.